ಮಡಿಕೇರಿಯ ತಾಲೂಕು ಕಚೇರಿಯಲ್ಲಿ ಕಡತಗಳು ಗಣಕೀಕರಣಗೊಳ್ಳದೆ ಹಲವಾರು ಪ್ರಮುಖ ದಾಖಲೆಗಳು ತುಕ್ಕು ಹಿಡಿಯುತ್ತಿವೆ. ಕಚೇರಿಯ ಕಡತಗಳ ಕೊಠಡಿಯಲ್ಲಿ ದಾಖಲಾತಿಗಳನ್ನು ಎಲ್ಲೆಂದರಲ್ಲಿ ಬಿಸಾಡಿದ್ದು ಸಮರ್ಪಕವಾಗಿ ಕಡತಗಳ ನಿರ್ವಹಣೆ ಮಾಡುತ್ತಿಲ್ಲವೆಂದು ರವಿತಮ್ಮಯ್ಯ ಆಪಾದಿಸಿದರು. ಅಲ್ಲದೆ ಸಿಬ್ಬಂದಿಗಳು ರಾತ್ರಿ ವೇಳೆಗಳಲ್ಲಿ ಅಕ್ರಮವಾಗಿ ಕಚೇರಿಯಲ್ಲಿ ಕೆಲಸ ಮಾಡಿಕೊಳ್ಳುತ್ತಿದ್ದು ಜನಸಾಮಾನ್ಯರನ್ನು ಗಣನೆಗೆ ತೆಗೆದುಕೊಳ್ಳುತ್ತಿಲ್ಲ. ಕೆಲವು ದಾಖಲೆಗಳಿಗಾಗಿ ವರ್ಷಗಳಿಂದ ಅಲೆದಾಡಿದರೂ ಸಿಗುತ್ತಿಲ್ಲ. ಆದ್ದರಿಂದ ಕೂಡಲೇ ಬಾಕಿ ಇರುವ ಕಡತಗಳನ್ನು ಗಣಕೀಕರಣಗೊಳಿಸಿ ಕಡತಗಳನ್ನು ಶೀಘ್ರ ವಿಲೇವಾರಿ ಮಾಡಬೇಕು ಮತ್ತು ಅಕ್ರಮ ಕೆಲಸದಲ್ಲಿ ತೊಡಗಿರುವ ಸಿಬ್ಬಂದಿಗಳ ಮೇಲೆ ಜಿಲ್ಲಾಡಳಿತ ಹಾಗೂ ಉಸ್ತುವಾರಿ ಸಚಿವರು ಗಮನಹರಿಸಿ ಶೀಘ್ರ ಕ್ರಮ ಕೈಗೊಳ್ಳಬೇಕು. ತಪ್ಪಿದಲ್ಲಿ ಮುಂದಿನ 15 ದಿನಗಳೊಳಗಾಗಿ ಸಂಘಟನೆ ವತಿಯಿಂದ ಉಗ್ರ ಪ್ರತಿಭಟನೆ ನಡೆಸಲಾಗುವುದು ಎಂದು ತಿಳಿಸಿದರು. ಜಿಲ್ಲೆಯ ಜನತೆಗೆ ಮತ್ತು ರೈತರಿಗೆ ಸಿಗುವಂತಹ ವ್ಯವಸ್ಥೆಯನ್ನ ಈ ಇಲಾಖೆ ಮಾಡಬೇಕಾಗಿದೆ. ಅದಕ್ಕಾಗಿ ಲಕ್ಷಾಂತರ ಹಣ ಮತ್ತು ಕಂಪ್ಯೂಟರ್ಗಳು ಕೂಡ ಸರ್ಕಾರ ಕಳಿಸಿದ್ದಾರೆ. ಆದರೆ ಆ ವ್ಯವಸ್ಥೆಯನ್ನು ಈ ತನಕವನ್ನು ಮಾಡಲು ವಿಫಲರಾಗಿ ಜನರನ್ನು ಸತಾಯಿಸುವ ಒಂದು ಕೇಂದ್ರವಾಗಿದೆ. ಇದು ಜಿಲ್ಲಾ ಕೇಂದ್ರದಲ್ಲಿರುವಂತಹ ಒಂದು ತಹಸೀಲ್ದಾರ್ ಕಚೇರಿ. ಇದಕ್ಕಿಂತ ಇನ್ನೂ ಕೆಟ್ಟ ಪರಿಸ್ಥಿತಿಯಲ್ಲಿ ಈ 3 ತಾಲೂಕಿನ ಸೋಮವಾರಪೇಟೆಯಲ್ಲಿ ಇರ್ಬೋದು ಅಥವಾ ವಿರಾಜಪೇಟೆ ತಾಲೂಕಿನಲ್ಲಿ ಇರ್ಬೋದು, ಈ 3 ತಾಲೂಕಿನಲ್ಲಿ ಇದಕ್ಕಿಂತ ಹೀನಾಯ ಸ್ಥಿತಿಯಲ್ಲಿ ಜನರನ್ನ ಸತಾಯಿಸುವ ಪ್ರತಿನಿತ್ಯ ಅವರ ಅಳಲನ್ನು ತೋಡ್ಕೊಳ್ಳುವಂತಹ ಒಂದು ಚಿತ್ರಣವನ್ನು ತಮ್ಮ ಗಮನಕ್ಕೆ ಬಹಳಷ್ಟು ಜನ ಈ ಹಿಂದೆ ಕೂಡ ತಂದಿದ್ದಾರೆ. ನಾನು ಕೂಡ ತಂದಿದ್ದೇನೆ. ಇದರ ಬಗ್ಗೆ ಇನ್ನು ನಾವು ನಿರಂತರವಾದ ಹೋರಾಟವನ್ನು ಕೈಗೆತ್ತಿಕೊಳ್ಳಬೇಕಾಗುತ್ತೆ.